ದಿನ ಒಂದು ಹೋರಾಟದ ಮುಖ್ಯ ಉದ್ದೇಶ ಏನಂದರೆ, ನಾವು ಸತತವಾಗಿ 16 ವರ್ಷಗಳಿಂದ ಈ ಗೇಟಲ್ಲಿ ಮನವಿ ಕೊಡ್ತಾ ಬಂದಿದ್ವಿ. ಇಲ್ಲಿ ಭೂಮಿ ಕಳ್ಕೊಂಡವರಿಗೆ ಕೆಲಸ ಕೊಡಿ, ನಾವು ಪರ್ಮನೆಂಟ್ ಜಾಬು ನೀವು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಮಗೆ ಗುತ್ತಿಗೆ ಕೆಲಸದಲ್ಲಿ ಗುತ್ತಿಗೆದಾರ ಅಡಿಯಲ್ಲಿ ಬರುವಂಥ ಡಾಟಾ ಎಂಟ್ರಿ ಪೋಸ್ಟ್ ಇರ್ಬೋದು, ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು, ಇಂಥ ಪೋಸ್ಟ್ಗಳಿಗೆ ನಾವು ಮನವಿ ಕೊಡ್ತಾ ಇದ್ವಿ. ಆದರೆ ಭಾಳಷ್ಟು ಸಲ ಮನವಿ ಕೊಟ್ಟರು ಅವರು ನಮಗೆ ಕೇರ್ ಮಾಡಿರಲಿಲ್ಲ. ಈ ಹಿಂದೆ 10 ವರ್ಷದ ಹಿಂದ್ಗಡೆ ಬೃಹತ್ ಮಟ್ಟದ ಹೋರಾಟ ಮಾಡಿದಾಗ ಆವಾಗ ಕೆಲವು ಜನರನ್ನು ತೆಗೆದುಕೊಂಡಿದ್ರು. ಈಗ ಮತ್ತೆ ಪುನಃ ಇವರು ನಾಟಕ ಪ್ರಾರಂಭ ಮಾಡಿದ್ದಾರೆ. ಇವ್ರಿಗೆ ಯಾರು ಬೇಕು? ಇವರ ದೋಸ್ತರು ಇರ್ಬೋದು, ಇವರ ಫ್ರೆಂಡ್ಸ್ ಅಂದರೆ ಇವ್ರದ್ದು ಸಂಗ್ರಹ, ಇವ್ರು ಚಮಚಗಿರಿ ಮಾಡೋರಿಗೆ ಇವರಿಗೆ ಕೆಲಸ ಕೊಡೋದು, ಈ ಕೆಲಸ ಮಾಡ್ತಿದ್ದಾರೆ. ಗುತ್ತಿಗೆದಾರರ ಪರವಾಗಿ ಇವರು ಗುತ್ತಿಗೆದಾರರಿಗೆ ಹೆದರಿಸ್ಕೊಂಡು ನಿಮಗೆ ಬಿಲ್ ಮಾಡಲ್ಲ ಕೂಡ ಅವರಿಗೆ ಧಮಕಿ ಕೂಡ ಹಾಕ್ತಾರೆ. 9,75,000 ರೂಪಾಯಿ ಒಂದು ಕಾಂಟ್ರಾಕ್ಟ್ ಆಗುತ್ತೆ 3 ತಿಂಗಳ ಸಲುವಾಗಿ, 12 ಮಂದಿ ಸಲುವಾಗಿ. ಶೇರ್ ಮಾಡಿದ್ರೆ 27,000 ರೂಪಾಯಿ ಬರುತ್ತೆ ಒಬ್ಬರಿಗೆ ಲೇಬರಿಗೆ. ಆದರೆ ಅವ್ರು ಕೊಡೋದು ಸಂಬಳ 10,000ರಿಂದ 11,000, ಬಾಕಿ ಹಣ ಎಲ್ಲಿ ಹೋಗ್ತದೆ? ಇದೇ ರೀತಿ ದುಡಿಯೋ ಮಕ್ಕಳಿಗೆ ಕೂಡ ಅನ್ಯಾಯ ಮಾಡ್ತಿದ್ದಾರೆ. ಮಿನಿಮಮ್ ಸರ್ಕಾರದ, ಕೇಂದ್ರ ಸರ್ಕಾರದ ಸೆಂಟ್ರಲ್ ಗೌರ್ಮೆಂಟ್ ಬೇಸಲ್ಲಿ ಬರುವಂಥ ಕನಿಷ್ಠ ಕೂಲಿ ಕೂಡ ಕೊಡ್ತಿಲ್ಲ. ಅದನ್ನು ಕೇಳಲಿಕ್ಕೆ ಹೋದರೆ ಇಷ್ಟೇ ಬರುತ್ತೆ, ಬೇಕಾದ್ರೆ ತಗೊಳ್ಳಿ, ಇಲ್ಲಾರು ಹೋಗಿ ಅಂತೇಳಿ ಧಮಕಿ ಹಾಕ್ತಾರೆ. ನಾವು ಡಿಫೆನ್ಸ್ನವರು ನಾವು ಏನು ಮಾಡೋದು ನಡೀತದೆ ಅನ್ನೋ ಮನೋಭಾವನೆ ಇಟ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ. ನಾವು ನಮ್ಮ ದೇಶಕ್ಕಾಗಿ, ನಮ್ಮ ದೇಶದ ಭದ್ರತೆಗಾಗಿ ಭಾವಭಕ್ತಿಯಿಂದ ಈ ಒಂದು ಡಿಫೆನ್ಸ್ಗಾಗಿ ಭೂಮಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಕೂಡ ಡಿಫೆನ್ಸ್ ಕೂಡ ನಾವು ಗೌರವ ಕೂಡ ಕೊಟ್ಟಿದ್ದೇವೆ, ಮುಂದೆ ಕೂಡ ಗೌರವ ಕೊಡ್ತೇವೆ. ಆದರೆ ಆ ಗೌರವವನ್ನು ಅವರೇ ಅವ್ರ ಕೈಯಿಂದ ಹಾಳು ಮಾಡಿಕೊಡ್ತಿದ್ದಾರೆ. ಸ್ಥಳೀಯವಾಗಿ ನಿರಾಶ್ರಿತರನ್ನು ಕಡೆಗಣಿಸಿ, ತಮಗೆ ಗೊತ್ತಿರ್ಬೋದು, ಭಾಳ ಹಿಂದುಳಿದ ಸಮಾಜ ಅಂದರೆ ಹಾಲಕ್ಕೆ ವಕೀಲ ಸಮಾಜ, ಅವ್ರದ್ದೇ ಭೂಮಿ, ಸುಮಾರು ಭೂಮಿ ಇಲ್ಲಿ 100ರಲ್ಲಿ ಒಂದು 70% ಅವ್ರ ಭೂಮಿ ಹೋಗಿದೆ. ಅದೇ ರೀತಿ ಕೊಮರ್ಪನ್ ಸಮಾಜ ಇರ್ಬೋದು, ಇನ್ನಿತರ ಸಮಾಜ ಬಾಂಧವಗಳದು ಜಾಗಗಳು ಹೋಗಿದೆ. ಮನೆ ಮುಂದೆ ಕೆಲಸ ನಡೀತದೆ, ಭೂಮಿ ಕಳ್ಕೊಂಡು ಅವನು ನೋಡ್ತಿರ್ತಾನೆ. ಭೂಮಿ ಕಳ್ಕೊಂಡಿರೋನು ಹೊರಗಡೆ ತಂದು ಕೆಲಸ ಮಾಡ್ತಿರ್ತಾರೆ. ಆವಾಗ ವ್ಯಕ್ತಿಗೆ ಯಾವ ರೀತಿಯಾಗಿ ನೋವಾಗ್ಬೋದು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ನೋಡಿ ಸ್ವಾಮಿ, ನಾವು ಮಾಡ್ತಿರೋ ಹೋರಾಟ ನಮ್ಮ ವೈಯಕ್ತಿಕ ಲಾಭಕ್ಕಾಗಲ್ಲ. ನಮ್ಮ ಯುವಕರಿಗೆ ಉದ್ಯೋಗ ಸಿಗಬೇಕು, ನಮ್ಮ ಯುವಕರು ಜೀವನವನ್ನು ಸುಸಜ್ಜಿತವಾಗಿ ನಡೆಸ್ಕೊಳ್ಬೇಕು, ಯಾವುದೇ ಒಂದು ಚಟಕ್ಕೆ ದಾಸಾಗಬಾರ್ದು ಅಂತ ಅವರಿಗೆ ಸರಿಯಾದ ವೇತನ ಸಿಗಬೇಕು, ಸರಿಯಾದ ನೌಕರಿ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೋರಾಟ ಮಾಡ್ತಿದ್ದೇವೆ. ಭಾಳ 16 ವರ್ಷ ಆಯಿತು. 16 ವರ್ಷಗಳಿಂದ ನಾವು ಮನವಿ ಇಟ್ಕೊಡೋದು ಬಂದು ಸಾಕಾಗೋಗಿದೆ. ಯಾವುದೇ ರೀತಿಯ ನೋಡಿ, ಇದಿಷ್ಟೇ ಅಲ್ಲ, ಇದು ಹಿಂಗೆ ತಂದಿದ್ದೀವಿ. ಈಗ ಇದಿಷ್ಟೇ ಅಲ್ಲ, ಇವೆಲ್ಲ ಇಷ್ಟೇ ಅಲ್ಲ, ಮತ್ತು ಭಾಳಷ್ಟು ಮನವಿ ಕೊಟ್ಟಿದೆ. ಪ್ರಧಾನಮಂತ್ರಿ ಮಾಡಿದ್ವಿ, ಡಿಫೆನ್ಸ್ ಸೆಂಟ್ರಲ್ ಮಿನಿಸ್ಟ್ರಿಗೆ ಮಾಡಿದ್ವಿ, ಗೃಹ ಸಚಿವರಿಗೆ ಮಾಡಿದ್ವಿ, ಕರ್ನಾಟಕ ಮುಖ್ಯಮಂತ್ರಿಗಳು ಮಾಡಿದ್ವಿ, ಎಲ್ಲರಿಗೂ ಮಾಡಿದ್ವಿ. ಮನವಿಯಲ್ಲಿ ಯಾವುದು ಕೆಲಸ ಆಗ್ತಿಲ್ಲ. ಮುಂದೊಂದು ದಿನ ಇದೇ ರೀತಿ ನಡೆದ್ರೆ ಉಗ್ರವಾದ ಹೋರಾಟಕ್ಕೆ ಇರಲಿಕ್ಕೆ ನಾವು ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದೇವೆ. ನಮ್ಮ ಉದ್ದೇಶ ಒಂದೇ, ನೀವು ಭೂಮಿ ಕಳ್ಕೊಂಡ್ರೆ ಕೊಡಿ. ನಿಮಗೆ ಸ್ಕಿಲ್ ಬೇಕಾ? ನಿಮಗೆ ಐ ಟಿ ಆದರೂ ಬೇಕಾ? ನಿಮಗೆ ಡಿಪ್ಲೊಮಾ ಆದರೂ ಬೇಕಾ? ನಿಮ್ಗೆ ಯಾರು ಬೇಕು? ಎಲ್ಲರೂ ಕಲ್ತಿದ್ದಾರೆ. ಈಗಿನ ಮಕ್ಕಳು ಎಲ್ಲ ಅಂಕೋಲದಲ್ಲಿ, ನಿಮಗೆ ತಿಳಿದಿರುವಂತೆ ಅಂಕೋಲದಲ್ಲಿ ವರ್ಷಕ್ಕೆ ಒಬ್ಬರವರು IAS ಪಾಸ್ ಮಾಡ್ಕೊಂಡು ಹೋಗ್ತಾರೆ. IPS ಕೂಡ ಆಗಿದ್ದಾರೆ, FDA, SDA, PSI ಕೂಡ ಆಗಿದ್ದಾರೆ ಅಂಕೋಲದವರು. ನಮ್ಮ ಅಂಕೋಲದ ಮಕ್ಕಳು, ನಿರಾಶ್ರಿತರ ಮಕ್ಕಳು ಕೂಡ ಒಳ್ಳೆ ಎಜುಕೇಷನ್ ಮಾಡಿದ್ದಾರೆ. ಅಂತ ನಿಮಗೆ ಸ್ಕಿಲ್ ಬೇಕಂತ ಹೇಳ್ತಾರೆ ಇವರು ಸಿ ಬಣ್ಣರು. ನಿಮ್ಗೆ ಯಾವ ರೀತಿ ಸ್ಕಿಲ್ ಬೇಕು? ಮೊನ್ನೆ 4 ಜನ ಡ್ರೈವರ್ನ ಇಂಟರ್ವ್ಯೂ ತೊಗೊಂಡು ಅದರಲ್ಲಿ ಒಬ್ಬನಿಗಷ್ಟೇ ನಮಗೆ ಒಂದು ಸ್ಥಳೀಕರಿಗೆ ಒಂದು ಖುಷಿ ಕೊಡಿಸಲು ಒಬ್ಬನ ನೇಮಿಸ್ಕೊಂಡು ಮತ್ತು 3 ಜನರನ್ನ ಬಡಗೇರಿ ಒಬ್ಬ ನಿರಾಶ್ರಿತ, ಹಟ್ಟಿಗಿರಿ ನಿರಾಶ್ರಿತ, ಸೀಬಾಕೋಲ್ ನಿರಾಶ್ರಿತ ಅವ್ರನ್ನ ತೆಗೆದು ಹೊರಗಾಕಿದ್ದಾರೆ. ಯಾರಿಗೆ ಅವ್ರಿಗೆ ಬೇಕು ಹಾಕೊಂಡು. ಇದು ಸ್ಥಳೀಯರಿಗೆ ಉದ್ಯೋಗದ ಅವಕಾಶ ಕೊಡಬೇಕು, ಸ್ಥಳೀಯರಿಗೆ ಗುತ್ತಿಗೆ ಕೊಡಬೇಕು ಹೇಳೋದ್ರ ಬಗ್ಗೆ ನಿರ್ವಿವಾದ. ಯಾಕೆಂದರೆ ಇಷ್ಟು ಭೂಮಿ ಕಳ್ಕೊಂಡು, ಇಷ್ಟು ಮನೆ ಮಠ ಕಳ್ಕೊಂಡು, ಇಲ್ಲಿ ಅರ್ಹರು ಯಾರ್ಯಾರು ಇದ್ದಾರೋ, ಅರ್ಹ ಹುಡುಗರು, ಈ ಡ್ರೈವಿಂಗ್ ಎಲ್ಲ ಏನು ದೊಡ್ಡ ITI ಇದ್ದವರು ಅಲ್ಲಿ ಹೋಗೋದ್ಕೆ ಬರ್ಕೊಳ್ಳೋದು ಇಲ್ಲಿದೆ. ಅದು ಟೆಕ್ನಿಕಲ್ ಪೋಸ್ಟ್ ಇದ್ದರೆ ಬೇರೆಯವರು ತೊಗೊಳ್ಳೋದು ಒಂದು ರೀತಿಯಲ್ಲಿ ಸರಿ. ಆದರೆ ಉಳಿದಿದ್ದೇನು ಇದೆ, ನೀವು ಹೇಳಿದ್ರಿ ಡ್ರೈವರ್, ಗಾರ್ಡು,
ಸೆಕ್ಯೂರಿಟಿ ಅವರು ಇಂಥವರು ಅವರು ನಿರಾಶ್ರಿತರ ಕುಟುಂಬದವರಿಗೂ ಕೊಡಬೇಕು ಆದ್ಯತೆ ಮೇಲೆ. ಮತ್ತು ಗುತ್ತಿಗೆ ತಗೊಂಡು ಯಾರ್ಯಾರು ಸಬ್ ಕಾಂಟ್ರಾಕ್ಟನ್ನು ಬೇರೆ ರಾಜ್ಯದವ್ರಿಗೆ ಕೊಡ್ತಾರಲ್ಲ, ಆ ಸಬ್ ಕಾಂಟ್ರಾಕ್ಟನ್ನು ಇಲ್ಲಿಗೆ ಅವರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇದೆಲ್ಲ ಮಾತುಕತೆಯಲ್ಲಿ ನಡೀತಾನೇ ಇದೆ. ಜಿಲ್ಲಾಧಿಕಾರಿಗಳು ಇತ್ಯಾದಿಗಳು ಈ ವಿಷಯದಲ್ಲಿ ಇದನ್ನು ನಾನು ಈಗಲೂ ಹೋಗ್ತೇನೆ. ಕುಡಿಯೋ ನೀರಿಂದು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಎಲ್ಲ ಸಭೆ ಇದೆ, ಅವ್ರ ಜೊತೆಗೂ ನಾನು ಚರ್ಚೆ ಮಾಡ್ತೇನೆ. ಈ 6 ಪೋಸ್ಟಿಂದಿರಲಿ 170 ಪೋಸ್ಟಿಂದಿರಲಿ, ಬಟ್ ಇದನ್ನು ಸೀಬರ್ದವ್ರ ಜೊತೆಗೂ ಮಾತಾಡ್ತೇನೆ. ಅವ್ರು ಹೊಸ FOK ಬಂದಿದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂಥವ್ರು ಬೇರೆ ಬೇರೆ ಜವಾಬ್ದಾರಿಯಲ್ಲಿದ್ದಾರೆ, ಅಲ್ಲಿ ನಿಮಗೆಲ್ಲ ಗೊತ್ತೇ ಇದೆ. ನಾನು ಅವರೆಲ್ಲರ ಜೊತೆಗೂ ಮಾತನಾಡ್ತೀನಿ. ನಾನು ನಿಮ್ಮ ಪರವಾಗಿ ಏನು ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಪ್ರಯತ್ನವನ್ನು ಮಾಡ್ತೇನೆ. ಮೊದಲು ಎಕ್ಸಾಮ್ ಅದೇ ಕಳೆದ 20-30 ವರ್ಷದಿಂದ ಇದ್ದಂಥ ಎಲ್ಲ ಸಮಸ್ಯೆಗಳಿದೆ. ಇದು ಯಾವುದೋ ಈ ನಿನ್ನೆ ಮೊನ್ನೆ ಇವತ್ತು ಹಿಂಗೆ ಹುಟ್ಕೊಂಡು ಬೆಳೆದಿದ್ದಲ್ಲ. ಆದರೆ ಆ ಸಮಸ್ಯೆಗೆ ನಾನು ಸಂಸದನಾಗಿ ನಿಮ್ಮ ಪ್ರತಿನಿಧಿಯಾಗಿ ಅದರೊಳಗೂ ಅಂಕೋಲಾದ ಹಿಂದಿನ MLA ಆಗಿ ನಾನೇನು ಬೇಕೋ ಆ ಎಲ್ಲ ಪ್ರಯತ್ನ ಮಾಡ್ತಿದ್ದೇನೆ. ಆ ಪ್ರಯತ್ನ ಮುಂದುವರಿಸ್ತೇನೆ. ನೀವು ಯಾವುದಾದ್ರೂ ನಿಮ್ಮ ಯೂನಿಯನ್ನು ಅಂತ ನೀವು ಹೇಳಿದ್ರಿ, ನೀವು ಯಾವಾಗ ನಾನು ಕಾರವಾರಕ್ಕೆ ಬರ್ತೀನಿ, ಅಂಕೋಲಕ್ಕೆ ಬರ್ತೀನಿ, ಅಥವಾ ನೀವು ಯಾವಾಗ ಶಿರ್ಸಿ ಬರ್ತೀರಿ ನೋಡಿ ನನ್ನ ಭೇಟಿಗೆ ಯಾವಾಗಾದ್ರು ಎಲ್ಲ ಮನವಿಯೊಂದಿಗೆ ಒಂದು ಸಲ ಬರ್ರಿ. ನೀವು ಬಂದು ಭೇಟಿ ಮಾಡಿರಿ. ಈಗ ಇವತ್ತೇನೋ ಅನಿರೀಕ್ಷಿತವಾಗಿ ದಾರಿಯಲ್ಲಿ ಹಿಂಗೆ ಹೋಗುವಾಗ ನಾನು ಆಯಿತು, ಈಗ ನೀವು ನಿಮ್ಮ ಯೂನಿಯನ್ನಿನ ಪ್ರಮುಖರ ಜೊತೆಗೆ ಬರ್ರಿ. ಬಂದು ನನ್ನ ಜೊತೆಗೆ ಒಂದು ಸಲ ಕೂತ್ಕೊಂಡು ಯಾವ್ಯಾವ ಬೇಡಿಕೆ ಹೇಳೋದನ್ನು ನೀವು ಮಾತಾಡುವ. ನಾನು ಮತ್ತು ಅಧಿಕಾರಿಗಳ ಜೊತೆಗೆ ಯಾವ ಸಂಕೋಚ ಇಲ್ಲದೆ ನಿರ್ಭಿಡೆಯಿಂದ ಮಾತಾಡ್ತೇನೆ. ಮತ್ತು ಸರ್ಕಾರದಲ್ಲೂ ಯಾರ್ಯಾರಿಗೆ ಮಾತನಾಡಬೇಕು ಎಲ್ಲರಿಗೂ ಮಾತಾಡ್ತೇನೆ. ಏನೂ ಅದರೊಳಗೆ ಕೊರತೆ ಇಲ್ಲ. ಒಟ್ಟಾಗಿ ಒಂದು ಪ್ರಯತ್ನ ಮಾಡುವ, ಎಲ್ಲರಿಗೂ ಒಳ್ಳೆ